ನಮಸ್ಕಾರ ಗೆಳೆಯರೇ. ರಕ್ಷಣಾ ವಲಯದಲ್ಲಿ ಭಾರತ ಮತ್ತು ಫ್ರಾನ್ಸ್ ನಡುವೆ ಮತ್ತೊಂದು ದೊಡ್ಡ ಒಪ್ಪಂದ ಅಂತಿಮಗೊಳ್ಳಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ ಪ್ರವಾಸದಲ್ಲಿದ್ದಾಗ ಫ್ರೆಂಚ್ ಅಧ್ಯಕ್ಷ ಅಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗಿನ ಮಾತುಕತೆಯಲ್ಲಿ ಹಲವು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸಲಾಗಿದೆ. ಆದರೆ ಇದರಲ್ಲಿ ದೊಡ್ಡ ಸುದ್ದಿ ಅಂದ್ರೆ ನ್ಯೂಕ್ಲಿಯರ್ ಪವರ್ ಏರ್ಕ್ರಾಫ್ಟ್ ಕ್ಯಾರಿಯರ್ನ ಬಗ್ಗೆ ಇರೋದು. ಫ್ರಾನ್ಸ್ ಭಾರತಕ್ಕೆ 63,000 ಕೋಟಿ ರೂಪಾಯಿಗಳ ಮೆಗಾ ಡೀಲ್ ಅನ್ನ ನೀಡಿದೆ. ಈ ಒಪ್ಪಂದದಡಿಯಲ್ಲಿ ನ್ಯೂಕ್ಲಿಯರ್ ಪವರ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದ್ರೆ NPAC ಅನ್ನ ನಿರ್ಮಿಸಲಾಗುವುದು. ಇದು ಭಾರತೀಯ ನೌಕಾಪಡೆಗೆ ಹೊಸ ಆಯಾಮವನ್ನ ನೀಡಲಿದ್ದು, ಈ ಒಪ್ಪಂದವನ್ನ ಏಪ್ರಿಲ್ 2025 ಅಂತಿಮಗೊಳಿಸಬಹುದು. ವಿಶೇಷವೆಂದ್ರೆ ಇದು ಗೌರ್ಮೆಂಟ್ ಟು ಗೌರ್ಮೆಂಟ್ ಒಪ್ಪಂದವಾಗಿರಲಿದೆ. ಅಂದ್ರೆ ಭಾರತ ಮತ್ತು ಫ್ರಾನ್ಸ್ ಸರ್ಕಾರಗಳು ಇದರಲ್ಲಿ ನೇರವಾಗಿ ಭಾಗಿಯಾಗಿರ್ತವೆ. ಸೊ ಬನ್ನಿ ಗೆಳೆಯರೆ, ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದ್ರೇನು ಮತ್ತು ಯಾಕೆ ಅದು ವಿಶೇಷವಾಗಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಅದಕ್ಕಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೂ ಇನ್ನು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಆಕ್ಚುಲಿ ಏರ್ಕ್ರಾಫ್ಟ್ ಕ್ಯಾರಿಯರು ಸಮುದ್ರದಲ್ಲಿ ತೇಲುತ್ತಿರುವ ಮತ್ತು ಹಾರುವ ವಾಯುನೆಲೆಯಂತೆ ಕಾರ್ಯನಿರ್ವಹಿಸುವ ಒಂದು ದೊಡ್ಡ ಯುದ್ಧ ನೌಕೆಯಾಗಿದೆ. ಅದರ ಮೇಲಿಂದ ಫೈಟರ್ ಜೆಟ್ಗಳು ಹಾರಬಹುದು ಮತ್ತು ಅಲ್ಲಿ ಇಳಿಯಬಹುದು. ಫ್ರಾನ್ಸ್ ಪ್ರಸ್ತಾಪಿಸಿರುವ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ವು 75,000 ಟನ್ಗಳಷ್ಟು ತೂಕವಿದ್ದು, ಅಗತ್ಯ ಇದ್ದಾಗ ಇದನ್ನು 78,000 ಟನ್ಗಳಿಗೆ ಅಪ್ಗ್ರೇಡ್ ಮಾಡಬಹುದು. ಇದರ ಉದ್ದ 305 ಮೀಟರ್ ಮತ್ತು ಅಗಲ 79 ಮೀಟರ್ ಆಗಿದೆ. ಇದು 17 ಸ್ಕ್ವೇರ್ ಮೀಟರ್ಗಳ ಫ್ಲೈಯಿಂಗ್ ಡೆಕ್ ಅನ್ನು ಹೊಂದಿದ್ದು, ಇದರಲ್ಲಿ 30 ರಾಫೆಲ್ ಜೆಟ್ಗಳು ಮತ್ತು 6 ಮೀಡಿಯಂ ಹೆಲಿಕಾಪ್ಟರ್ಗಳನ್ನು ಸುಲಭವಾಗಿ ನಿಯೋಜಿಸಬಹುದು. ಈಗ ಅಮೆರಿಕ ಮತ್ತು ರಷ್ಯಾ ಯಾವಾಗಲೂ ಭಾರತದ ರಕ್ಷಣಾ ವಲಯದಲ್ಲಿ ಅತಿ ದೊಡ್ಡ ಪಾಲುದಾರರಾಗಿದ್ದಾರೆ. ಆದರೆ ಈ ಬಾರಿ ಫ್ರಾನ್ಸ್ ಈ ರೇಸಲ್ಲಿ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಅಮೆರಿಕ ತನ್ನ 4th ಕ್ಲಾಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ನ ಮೂಲಕ ಭಾರತವನ್ನು ಸೆಳೆಯಲು ಪ್ರಯತ್ನಿಸುತ್ತಿತ್ತು ಮತ್ತು ರಷ್ಯಾ ಕೂಡ ತನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ನ ಮೂಲಕ ಭಾರತವನ್ನು ಸೆಳೆಯಲು ಪ್ರಯತ್ನಿಸುತ್ತಿತ್ತು. ಆದರೆ ಫ್ರಾನ್ಸ್ ಭಾರತದ ಇಂಡಿಜಿನಿಯಸ್ ಪ್ರಾಜೆಕ್ಟ್ IACಯಲ್ಲಿ ಪಾಲುದಾರಿಕೆಯನ್ನು ನೀಡುವ ಮೂಲಕ ಅಮೆರಿಕ ಮತ್ತು ರಷ್ಯಾವನ್ನ ಹಿಂದಿಕ್ಕಿದೆ. ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಲ್ಲಿ ಅನೇಕ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಲಾಗಿದ್ದು, ಇದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಏರ್ಕ್ರಾಫ್ಟ್ ಲಾಂಚ್ ಸಿಸ್ಟಮ್ ಅಂದ್ರೆ EMALS ಅಂದ್ರೆ ಅಮೆರಿಕದ 4th ಕ್ಲಾಸ್ ಕ್ಯಾರಿಯರ್ ಅಂತಹ ಅಡ್ವಾನ್ಸ್ಡ್ ಅರೆಸ್ಟಿಂಗ್ ಗೇರ್ನ ತಂತ್ರಜ್ಞಾನವನ್ನ ಬಳಸಲಾಗಿದೆ. ಇದು ಜೆಟ್ಗಳನ್ನ ವೇಗವಾಗಿ ಲ್ಯಾಂಡ್ ಮಾಡುವ ಸಾಮರ್ಥ್ಯವನ್ನ ಒದಗಿಸುತ್ತದೆ. ಶತ್ರು ರೆಡಾರ್ಗಳಿಂದ ತಪ್ಪಿಸಿಕೊಳ್ಳಲು ಸುಧಾರಿತ ತಂತ್ರಜ್ಞಾನಗಳನ್ನು ಒದಗಿಸುವ ರೆಡಾರ್ ಅವಾಯ್ಡೆನ್ಸ್ ತಂತ್ರಜ್ಞಾನ ಮತ್ತು ಇದರೊಂದಿಗೇನೆ ಭಾರತದ ಮೇಕ್ ಇನ್ ಇಂಡಿಯಾದ ನ್ಯೂಕ್ಲಿಯರ್ ರಿಯಾಕ್ಟರ್ 190 ಮೆಗಾವ್ಯಾಟ್ ಸಾಮರ್ಥ್ಯವನ್ನ ಏನು ಕೊಡ್ತದೆ. ಫ್ರಾನ್ಸ್ ಈ ಡೀಲ್ನ ಅಡಿಯಲ್ಲಿ ನಾನ್ ನ್ಯೂಕ್ಲಿಯರ್ ಎಲಿಮೆಂಟ್ ಟ್ರಾನ್ಸ್ಫರ್ ಮಾಡೋದಕ್ಕಾಗಿ ಒಪ್ಪಿಕೊಂಡಿದೆ. ಆದಾಗ್ಯೂ ಫ್ರಾನ್ಸ್ ತನ್ನ K-15 ಮತ್ತು K-22 ಅಂತ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನ ಟ್ರಾನ್ಸ್ಫರ್ ಮಾಡೋದಿಲ್ಲ. ಭಾರತವು ನ್ಯೂಕ್ಲಿಯರ್ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿಗಾಗಿ ಅಭಿವೃದ್ಧಿಪಡಿಸಲಿರುವ 190 ಮೆಗಾವ್ಯಾಟ್ ಮೇಡ್ ಇನ್ ಇಂಡಿಯಾ ನ್ಯೂಕ್ಲಿಯರ್ ರಿಯಾಕ್ಟರ್ನೊಂದಿಗೆ ಹೋಗಬೇಕಾಗ್ತದೆ. ಈಗ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗೋಣ. ಮುಂದಿನ ಪ್ರಶ್ನೆ ಏನಾಗಿದೆ ಅಂದ್ರೆ, ಈ ಒಪ್ಪಂದದಿಂದ ಭಾರತಕ್ಕೆ ಏನು ಸಿಗ್ತದೆ ಅನ್ನೋದು. ಆಕ್ಚುಲಿ ಭಾರತವು ಹೊಸ ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಪಡೆಯುತ್ತದೆ. ಭಾರತದ ಆತ್ಮನಿರ್ಭರ ಭಾರತ ಮಿಷನ್ ಬಲಗೊಳ್ಳುತ್ತದೆ. ಭಾರತೀಯ ನೌಕಾಪಡೆಯ ಬಲದಲ್ಲಿ ಇದು ಭಾರಿ ಹೆಚ್ಚಳವಾಗ್ತದೆ. ಫ್ರಾನ್ಸ್ನೊಂದಿಗೆ ಲಾಂಗ್ ಟರ್ಮ್ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಬಲಗೊಳ್ಳುತ್ತದೆ. ಈ ಒಪ್ಪಂದವು ಏಪ್ರಿಲ್ 2025 ಅಂತಿಮಗೊಂಡ್ರೆ 2030 ವೇಳೆಗೆ ಭಾರತವು ತನ್ನ ಮೊದಲ ನ್ಯೂಕ್ಲಿಯರ್ ಪವರ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಪಡೆಯಬಹುದು. ಈ ಒಪ್ಪಂದವು ಭಾರತಕ್ಕೆ ಗೇಮ್ ಚೇಂಜರ್ ಅಂತ ಸಾಬೀತಾಗಬಹುದು. ಯಾಕಂದ್ರೆ ಇದು ಭಾರತೀಯ ನೌಕಾಪಡೆಯ ಸಾಮರ್ಥ್ಯಗಳನ್ನ ಅಮೆರಿಕ ಮತ್ತು ಚೀನಾ ನೌಕಾಪಡೆಗಳಿಗಾಗಿ ಸಮಾನಾಗಿ ತರ್ತದೆ. ಈ ಒಪ್ಪಂದದ ನಂತರ ಅಮೆರಿಕ ಮತ್ತು ರಷ್ಯಾ ಹೊಸ ತಂತ್ರಗಳನ್ನು ರೂಪಿಸಲು ಪ್ರಾರಂಭಿಸಬಹುದು. ಅಮೆರಿಕ ಈಗಾಗಲೇ ತನ್ನ 4th ಕ್ಲಾಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಭಾರತಕ್ಕೆ ಮಾರಾಟ ಮಾಡಲು ಪ್ರಯತ್ನಿಸುತ್ತಿತ್ತು. ಆದ್ರೆ ಈಗ ಅದು ತನ್ನ ನಿಯಮಗಳನ್ನ ಬದಲಾಯಿಸಿದೆ. ಈ ಕಡೆ ರಷ್ಯಾ ಕೂಡ ಭಾರತವು ತನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಲ್ಲಿ ಆಸಕ್ತಿ ತೋರಿಸುತ್ತದೆ ಅನ್ನೋದನ್ನ ಆಶಿಸುತ್ತಿತ್ತು. ಆದ್ರೆ ಈಗ ಅದರ ಸಂಭಾವನೆಗಳು ಕೂಡ ದುರ್ಬಲಗೊಂಡಿವೆ. ಸದ್ಯಕ್ಕೆ ಫ್ರಾನ್ಸ್ ಜೊತೆಗಿನ ಈ 63,000 ಕೋಟಿ ಮೌಲ್ಯದ ಒಪ್ಪಂದವು ಭಾರತೀಯ ನೌಕಾಪಡೆಯನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ಯಬಹುದು. ಈ ಒಪ್ಪಂದವು ಅಂತಿಮಗೊಂಡ್ರೆ ಅಮೆರಿಕ ಮತ್ತು ರಷ್ಯಾಗೆ ಅದು ದೊಡ್ಡ ಹಿನ್ನಡೆ ಆಗಲಿದೆ. ಗೆಳೆಯರೆ, ಭಾರತಕ್ಕೆ ಇದು ಕೇವಲ ರಕ್ಷಣಾ ಒಪ್ಪಂದ ಅಷ್ಟೇ ಅಲ್ಲದೆ ಸೂಪರ್ ಪವರ್ ಆಗುವಂತ ಒಂದು ಪ್ರಮುಖ ಹೆಜ್ಜೆ ಆಗಿರಲಿದೆ. ಸೊ ಗೆಳೆಯರೆ, ನಿಮ್ಗೇನು ಅನಿಸ್ತಾ ಇದೆ? ಈಗ ಭಾರತ ಫ್ರಾನ್ಸ್ ಜೊತೆ ಈ ಒಪ್ಪಂದವನ್ನ ಮಾಡಿಕೊಳ್ಬೇಕಾ, ಹೌದು ಅಥವಾ ಇಲ್ಲ ಅನ್ನೋದನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ.